ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಾವು ಎಲ್ಲಿಂದ ಬಂದಿದ್ದೀರಾ ಸರ್? ಬೆಂಗಳೂರಿಂದ ಸರ್. ಏನಕ್ಕೋಸ್ಕರ ಆಯುರ್ಮಠ ಬಂದಿದ್ದೀರಾ? ಏನು ಸಮಸ್ಯೆ ಇತ್ತು ನಿಮಗೆ? ನನಗೆ ಲಂಬಾರ್ಡಲ್ಲಿ ಡಿಸ್ ಬಲ್ಜ್ ಆಗಿತ್ತು. ಸೊ ಪ್ಲಸ್ ಸರ್ವಿಕಲಲ್ಲಿ ಬಲ್ಜ್ ಆಗಿದೆ. ಸೊ ಒಂದು 3-4 ಕಡೆ ಬಲ್ಜ್ ಆಗಿತ್ತು. ಸೊ ಇವಾಗ ಪರವಾಗಿಲ್ಲ. ಅಂದರೆ ಎಷ್ಟು ವರ್ಷದಿಂದ ಆಗಿತ್ತು ಸರ್? ಇದು ಕರೆಕ್ಟ್ 3 ವರ್ಷದಿಂದ ಆಗಿತ್ತು ನನಗೆ. ಏನೇನು ಸಮಸ್ಯೆ ಫೇಸ್ ಮಾಡ್ತಾ ಇದ್ರಿ ಸರ್? ಇದರಿಂದ ನನಗೆ ಓಡಾಡೋಕ್ಕಾಗ್ತಾ ಇರಲಿಲ್ಲ. ಸೊ ತುಂಬ ಹೊತ್ತು ನಿಂತರೆ, ತುಂಬ ಹೊತ್ತು ಕೂತ್ರೆ ಸಿಕ್ಕಾಪಟ್ಟೆ ಪೇನ್ ಬಂದುಬಿಡ್ತಿತ್ತು. ಸೊ ನಾನು ಎಲ್ಲ ಕಡೆ ಟ್ರೈ ಮಾಡಿದ್ರೆ ಅಂದರೆ ಓಡಾಡೋಕ್ಕಾಗ್ತಿಲ್ಲ ಅಂದರೆ ನಡೀತಿದ್ದೆ. ಬಟ್ ತುಂಬ ಹೊತ್ತು ಕೂತ್ರೆ, ತುಂಬ ಹೊತ್ತು ನಿಂತರೆ ನನಗೆ ಪೇನ್ ಶುರುವಾಗೋದು. ವಾಕಿಂಗ್ ಎಲ್ಲ ಓಕೆ ಇತ್ತು, ಬಟ್ ತುಂಬ ಹೊತ್ತು ಕೂತಾಗ ನಿಂತಾಗ ಸ್ವಲ್ಪ ಪೇನ್ ಬರ್ತಾ ಇತ್ತು. ಸೊ ಪರ್ಮನೆಂಟ್ ಸೊಲ್ಯೂಷನ್ಗೆ ಅಂತ ಹುಡ್ಕೊಂಡ್ಬಂದೆ ಇಲ್ಲಿ ನಾನು. ಓಕೆ. ಎಲ್ಲೆಲ್ಲಿ ಹೋಗಿದ್ರಿ ಮುಂಚೆ? ಸರ್ ನಾನು ಆಯುರ್ವೇದಿಕ್ ಇದೆ ಫಸ್ಟು. ಸೊ ಮೆಡಿಸನ್ ಅಂತೇಳಿ ಅಲೋಪತಿ ಮೆಡಿಸನ್ ತೊಗೋತಾ ಇದ್ದೆ ನಾನು. ಫಿಸಿಯೋಥೆರಪಿ ಮಾಡಿಸ್ತಾ ಇದ್ದೆ. ಆಮೇಲೆ ಲೇಸರ್ ಟ್ರೀಟ್ಮೆಂಟ್ ಮಾಡಿಸಿದ್ದೀನಿ. ಬಟ್ ನನಗೆ ಪರ್ಮನೆಂಟ್ ಸೊಲ್ಯೂಷನ್ ಎಲ್ಲೂ ಸಿಕ್ಕಿಲ್ಲ. ಇಲ್ಲೂ ಏನೂ ಸಮಾಧಾನ ಅನಿಸ್ಲಿಲ್ಲ? ಸಮಾಧಾನ ಆಗಿಲ್ಲ. ಇಲ್ಲಿ ಸಮಾಧಾನ ಆಗ್ತಾ ಇದೆ. ಇಲ್ಲಿ ಹೇಗೆ ಗೊತ್ತಾಯಿತು ಸರ್ ಆಯುರ್ಮಠಮು? ಇಲ್ಲಿ ಯೂಟ್ಯೂಬಲ್ಲಿ ನೋಡಿದೆ ಸರ್. ನಮ್ಮ ಫ್ರೆಂಡ್ ಒಬ್ಬರು ಕಳಿಸಿದ್ರು. ಓಕೆ. ಸೊ ಯೂಟ್ಯೂಬಲ್ಲಿ ನೋಡಿ ಸೊ ಬಂದು ಕನ್ಸಲ್ಟೇಟ್ ಮಾಡಿ ಐ ಹ್ಯಾವ್ ಟೇಕನ್ ಅ ಡಿಸಿಷನ್ ಟು ಗೆಟ್ ಅಡ್ಮಿಟ್ ಹಿಯರ್. ಓಕೆ. ಎಷ್ಟು ಜನ ಇದ್ರಿ ಸರ್? ಈಗ ಎಷ್ಟು ದಿನ ಆಯಿತು ಈಗ ಚಿಕಿತ್ಸೆ ನಿಮಗೆ? ಸೊ 2 months ಆಗಿದೆ ಸರ್ ಇವತ್ತಿಗೆ. ಸೊ 1 month ಬೆಡ್ ರೆಸ್ಟ್ ಹೇಳಿದ್ದಾರೆ. ಸೊ ಹೇಗಿದ್ದೀರಾ ಸರ್ ಈಗ? ಮೊದಲಿರೋದಕ್ಕೂ ಈಗಿಗೂ ಹೇಗಿದೆ? ತುಂಬ ಲೈಟ್ ಇದೆ ಸರ್. ಬಾಡಿ ತುಂಬ ಲೈಟ್ ವೆಯ್ಟ್ ಆಗಿದೆ. ಓಕೆ. ನೋವುಗಳೆಲ್ಲ ಕಮ್ಮಿ ಆಗಿದೆಯಾ? ಪೇನ್ ಎಲ್ಲ ಕಡಿಮೆ ಆಗಿದೆ. ಶೂಟಿಂಗ್ ಪೇನು ನಂಗೆ ನಂಬಾಗ್ಬಿಟ್ಟಿತ್ತು 2 ಕಾಲೂ. ಓಹ್, ಜೋಮ್ ಬಿಟ್ಟಿತ್ತು. ಸೊ ಇಲ್ಲಿ ಬಂದಾಗ ಸೊ ಆ ನಮ್ನೆಸ್ ಏನು ಕಾಣ್ತಾ ಇಲ್ಲ ನಂಗೆ ಇವಾಗ. ಓಕೆ. ಆ ಶೂಟಿಂಗ್ ಪೇನ್ ಎಲ್ಲ ಏನು ಇಲ್ಲ ಈಗ. ಓಹೋ. ಇದು ಏನು ಫಾಲೋಅಪ್ಗೋಸ್ಕರ ಬಂದ್ರಾ? ಫಾಲೋಅಪ್ಪಿಗೆ ಬಂದಿರೋದು. ನೀವು ಇಲ್ಲಿ ಬಂದಾಗ ಈ ನಂಬಿಕೆ ಇತ್ತ ನಿಮಗೆ ಇಷ್ಟು ಬದಲಾವಣೆ ಆಗುತ್ತೆ ನನ್ನ ಚಿಕಿತ್ಸೆಯಲ್ಲಿ ಅಂತ? ನಂಬಿಕೆ ಇಟ್ಕೊಂಡು ಬಂದಿದ್ದೆ. ಬಟ್ ಗೊತ್ತಿರಲಿಲ್ಲ ನನಗೆ ಏನು ಹೇಗಿರುತ್ತೆ ಟ್ರೀಟ್ಮೆಂಟ್ ಅಂತಲ್ಲ. ನಂಬಿಕೆ ಇಟ್ಕೊಂಡೇ ಬಂದಿದ್ದೆ. ಈಗಲೂ ನಂಬಿಕೆ ಇದೆ. ಬಟ್ ಇಷ್ಟೆಲ್ಲ ಆಗಿರೋದು ನೋಡಿದಾಗ ಇನ್ನೂ ನಂಬಿಕೆ ತುಂಬ ಇದೆ ನನಗೆ. 100% ಅಲ್ಲ 200% ರಿಕವರಿ ಆಗ್ತೀನಿ ಅಂತ. ಓಕೆ ಓಕೆ ಓಕೆ. ಅಂದರೆ ಇಲ್ಲಿ ನೀವು ಬೇರೆ ಯಾರಾದರೂ ಪೇಷಂಟ್ಸ್ ನೋಡಿದ್ರೆ ನಿಮಗೆ ಸಮಸ್ಯೆಯಲ್ಲಿರೋರನ್ನ? ತುಂಬ ಜನ ಬಂದಿದ್ದಾರೆ ಸರ್. ನಾನು ಫಸ್ಟ್ ಕನ್ಸಲ್ಟ್ ಮಾಡಿದೆ ಅವ್ರಿಗೆ. ಅವರು ಹೇಳಿದ್ರು. ಆಮೇಲೆ ಬೇರೆಯವ್ರ ಹತ್ರ ನೀವು ಅಭಿಪ್ರಾಯ ಕೇಳಿದ್ರಾ? ಹೇಳಿದ್ದೆ. ಇಲ್ಲಿ ಅವ್ರಿಗೆಲ್ಲ ಕಮ್ಮಿ ಆಗಿದೆ ಅಂತ ಹೇಳಿದ್ರು. ಹೇಗೆ ಅನಿಸ್ತಿದೆ ಸರ್ ಅವತ್ತಿಂದು ಮಾನಸಿಕ ಅವಸ್ಥೆ ಹೇಗಿತ್ತು ನಿಮ್ಮದು? ಈ ನೋವು ಇಷ್ಟು ವರ್ಷಗಳಿಂದ ಇದ್ದಾಗ ಹೇಗಿತ್ತು ನಿಮ್ಮ ಮಾನಸಿಕ ಅವಸ್ಥೆ? ಸರ್ ಅದು ಹೇಳೋಕ್ಕೆ ಆಗಲ್ಲ ಸರ್. ಇಲ್ಲಿ ಅಷ್ಟೊಂದು ಸಫರ್ ಪಟ್ಬಿಟ್ಟಿದ್ದೀನಿ ಈ ಪೇನ್ ಕಡೆಯಿಂದ. ಎಲ್ಲೂ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ ನನಗೆ. ಎಲ್ಲಿ ಕೆಲಸಕ್ಕೆ ಹೋದ್ರು ಒಂದು 2-3 ದಿವಸ ಆದಮೇಲೆ ಮತ್ತೆ ಪೇನ್ ಬಂದುಬಿಡ್ತಿತ್ತು ನನಗೆ. ಸೊ ಬಟ್ ಇವಾಗ ನನಗೆ ಐಮ್ ಫ್ರೀ. ನನಗೆ ಆ ಪೇನಿಂದ ಫ್ರೀ ಇದೆ ನನಗೀಗ. ಓಕೆ. ಏನು ಕೆಲಸ ಮಾಡ್ತೀರಾ ಸರ್ ತಾವು? ಸರ್ ನಾನು ಮೆಕ್ಯಾನಿಕಲ್ ಇಂಜಿನಿಯರು. ಬಟ್ ಈಗ ಇದರಿಂದ ನನಗೆ ಕೆಲಸ ಮಾಡೋಕ್ಕೆ ಆಗ್ತಿಲ್ಲ. ಕೆಲಸ ನಿಲ್ಲೋದು 3 ಕಂಪ್ನೀಸ್ ಚೇಂಜ್ ಮಾಡಿದೆ ನಾನು. ಸೊ ಇದರಿಂದ ನನಗೆ ಆ ಕಾನ್ಫಿಡೆನ್ಸೇ ಬರ್ತಿರ್ಲಿಲ್ಲ. ಆ ಪೇನಿಗೆ ಕಾನ್ಫಿಡೆನ್ಸೇ ಬರ್ತಿರ್ಲಿಲ್ಲ ವರ್ಕ್ ಮಾಡೋಕ್ಕೆ ನನಗೆ. ಓಕೆ. ಸೊ ಇವಾಗ ನನ್ನ ಕಾನ್ಫಿಡೆನ್ಸ್ ಇದೆ. ಆಗಿದೆ, ಚೆನ್ನಾಗಿದೆ, ಬಂದಿದೆ. ಈಗ ಬಂದಿದೆ. ಇನ್ನೂ ಸ್ವಲ್ಪ ದಿನ ರೆಸ್ಟ್ ಮಾಡಬೇಕಾಗುತ್ತೆ ಅನ್ಸುತ್ತೆ. ಹೌದು, ಮಾಡ್ತೀನಿ. ಇವಾಗ ಹೇಗಿದೆ ಸರ್ ನಿಮ್ಮ ಮಾನಸಿಕ ಅವಸ್ಥೆ? ಮಾನಸಿಕ ಅವಸ್ಥೆ ಈ ಹೆಲ್ತಲ್ಲಿ ನನಗೆ ಆರಾಮಾಗಿದೆ ಸರ್. ನೆಮ್ಮದಿ ಆಗಿದೆ, ತೃಪ್ತಿ ಇದೆ ಚಿಕಿತ್ಸೆಯಲ್ಲಿ. ಹೇಗಿತ್ತು ಸರ್ ಇಲ್ಲಿ ಚಿಕಿತ್ಸೆ? ಎಲ್ಲ ಚೆನ್ನಾಗಿತ್ತು ಸರ್. ಒಳ್ಳೆ ಹೇಗೆ ಮಾಡ್ತಾರೆ ಚಿಕಿತ್ಸೆ? ಟ್ರೀಟ್ಮೆಂಟ್ ನಾನು ಎಲ್ಲೂ ನೋಡಿಲ್ಲ. ನಾನು ಆಕ್ಚುಲಿ ಇಲ್ಲಿ ಮರ್ಮ ಫಸ್ಟು ಇಲ್ಲ ನೋಡಿರೋದು. ಸೊ ಅದೆಲ್ಲ ನಂಗೆ ಇಷ್ಟ ಆಯಿತು. ಹೀಗೆ ಭಾಳ ನೋವಾಗುತ್ತೆ ಸರ್ ಟ್ರೀಟ್ಮೆಂಟು? ಟ್ರೀಟ್ಮೆಂಟ್ ಏನು ನೋವಿಲ್ಲ, ನೋವೇನಾಗಲ್ಲ. ನಿಮಗೆ ಹೆಲ್ತಿಯಾಗಿ ಅನಿಸುತ್ತೆ? ಆರಾಮಿದೆ ಸರ್. ಈಗ ನಿಮಗೆ ಆಯುರ್ವೇದ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಬಂದಿದೆಯಾ ಸರ್? ಬಂದಿದೆ ಸರ್. ಸೊ ಇನ್ನು ಪ್ರಚಾರ ಮಾಡ್ತೀರಾ ಆಯುರ್ವೇದ ಮರ್ಮ ಚಿಕಿತ್ಸೆ ಎಲ್ಲದಕ್ಕಿಂತ ಒಳ್ಳೆ ಒಂದು ಚಿಕಿತ್ಸೆ ಅನ್ನೋದು? ಮರ್ಮ ಚಿಕಿತ್ಸೆ ತುಂಬಾ ಒಳ್ಳೆ ಚಿಕಿತ್ಸೆ. ನಂಗೆ ಗೊತ್ತಿರಂಗೆ ಇಲ್ಲಿ ಬಿಟ್ಟು ಎಲ್ಲೂ ಇಲ್ಲ ಅನ್ಸುತ್ತೆ. ಆಯುರ್ವೇದಿಕಲ್ಲಿ ಮಾಡ್ತಾರೆ, ಮಸಾಜ್ ಎಲ್ಲ ಮಾಡ್ತಾರೆ. ಬಟ್ ಮರ್ಮ ಅಂತ ಕೇಳಿದ್ದು ನಾನು ಫಸ್ಟ್ ಇಲ್ಲೇನೆ. ಸೊ ಇದು ಎಲ್ಲೂ ಮಾಡಲ್ಲ, ಕರ್ನಾಟಕದಲ್ಲಿ ಎಲ್ಲೂ ಮಾಡಲ್ಲ ಅನ್ಸುತ್ತೆ. ಇದು ತುಂಬಾ ರೇರ್ ಮಾಡೋದು. ಸೊ ನಾನು ನೋಡಿರೋದು ಇಲ್ಲೇ ಒಂದೇ ಇದು. ಇಲ್ಲಿ ನಿಮಗೆ ವಾತಾವರಣ, ಊಟ ತಿಂಡಿ ನಂಗೆ ಇಲ್ಲಿ ಬಂದ್ರೆ ಖುಷಿ ಆಗುತ್ತೆ. ಹೌದಾ? ಇಲ್ಲಿ ಇರೋದಕ್ಕೆ ಖುಷಿ ಆಗುತ್ತೆ ನನಗೆ. ಇನ್ನೂ ಬೆಡ್ ರೆಸ್ಟ್ ಮಾಡೋಂಗಿದ್ರೆ ಇಲ್ಲೇ ಮಾಡೋಣ ಅನ್ಸುತ್ತೆ ನನಗೆ. ಓಕೆ ಓಕೆ. ಸೊ ದೇವರು ನಿಮಗೆ ಸರ್ವ ಆರೋಗ್ಯ ಕೊಟ್ಟು ಕಾಪಾಡಲಿ ಸರ್. ನಿಮ್ಮ ನೋವಿನಿಂದ ಪೂರ್ತಿ ನೀವು ಆಚೆ ಬಂದು ಮುಂಚೆ ಹೀಗೆ ನಾರ್ಮಲ್ ಜೀವನ ನಡೆಸ್ತಿದ್ರೆ ಹಾಗೆ ಆಗಲಿ ಅಂತ ಆಶಯಿಸ್ತಾ ನಮಸ್ಕಾರಗಳು. ಥ್ಯಾಂಕ್ ಯು.